ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ನಡೆ ಆರೋಗ್ಯದ ಕಡೆಗೆ. ಲೆಟ್ ಸ್ಟಾರ್ಟ್ ಅವರ್ ಫಿಟ್ನೆಸ್ ಜರ್ನಿ ಟುಡೇ. ನಾವು ಆರೋಗ್ಯವಾಗಿದ್ದರೆ ನಾವು ಅಂದ್ಕೊಂಡಿರೋ ಹಾಗೆ ಏನೆಲ್ಲ ಬೇಕಿದ್ರೂ ಅಚೀವ್ ಮಾಡ್ಬೋದು, ಎಲ್ಲ ಸಾಧನೆಗಳನ್ನು ಮಾಡ್ಬೋದು. ಸೊ ಹಾಗೆ ನಾವು ಆರೋಗ್ಯವಾಗಿರಬೇಕಾದ್ರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಆರೋಗ್ಯ ಕಾಪಾಡ್ಕೋಬೇಕು. ಬರೀ ಹಾರ್ಟು, ಬ್ರೈನು, ಲಂಗ್ಸು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆರ್ಗನ್ಗಳನ್ನ ನಾವು ಕಾಪಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ದೊಡ್ಡ ಕರಳು. ಅದರ ಉಪಯೋಗಗಳೇನು? ಎಲ್ಲರೂ ಏನು ಅನ್ಕೋಬಿಟ್ಟಿದ್ದಾರೆ ಅಂದರೆ, ನಾವು ಊಟ ಮಾಡಿದ್ದು ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ, ಇಂಟೆಸ್ಟೈನಲ್ಲಿ ಹೋಗುತ್ತೆ. ತಪ್ಪು ಕಲ್ಪನೆ ಅದು. ನಾವು ಊಟ ಮಾಡಿದ್ದು ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೆ ಸತ್ಯ, ಆದರೆ ಆ ಆಹಾರದಲ್ಲಿರೋ ಎಲ್ಲ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ದೇಹಕ್ಕೆ ಬೇಕಾಗಿದ್ದನ್ನೆಲ್ಲ ಅಬ್ಸರ್ವ್ ಯಾರು ಮಾಡ್ಕೋತಾರೆ ಅಂದರೆ ಸಣ್ಣ ಕರಳು ಮತ್ತು ದೊಡ್ಡ ಕರಳು. ಸೊ ಅದು ನಾವು ಹುಟ್ಟಿದಾಗಿಂದನೂ ಅದೇ ಕೆಲಸ ಮಾಡ್ತಾ ಬಂದಿರುತ್ತೆ. ಸೊ ಅದನ್ನು ಕೆಲವೊಮ್ಮೆ ನಾವು ಕ್ಲೀನ್ ಮಾಡಬೇಕು. ಸೊ ಅದು ಕ್ಲೀನ್ ಮಾಡೋದು ಹೇಗೆ, ಅದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಕೆಲವರಿಗೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿರುತ್ತೆ, ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಇದಕ್ಕೆಲ್ಲ ಒಂದು ರಾಮಬಾಣ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚನೆಯ ನೀರಿಗೆ ಒಂದು 3 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು 20ರಿಂದ 21 ದಿನ ಕುಡಿಬೇಕು. ಅದು ಕುಡಿದಾಗ ಏನಾಗುತ್ತೆ ಅಂದರೆ, ಹೊಟ್ಟೆಯಲ್ಲಿರೋ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು, ಕರುಳು ಬಳ್ಳಿಲಿರೋ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಕ್ಲೀನ್ ಆಗುತ್ತೆ, ಮೋಷನ್ನು ಫ್ರೀ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ನ ನೀವು ರಿಲೀವ್ ಮಾಡ್ಕೋಬೋದು. ಕಾನ್ಸ್ಟಿಪೇಷನ್ ರಿಲೀವ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಅಡ್ವಾಂಟೇಜು ಅಂದರೆ, ಹೊಸ ಫುಡ್ ಬರ್ತಾ ಇರೋದನ್ನ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸು ಪ್ರತಿಯೊಂದೂ ಬೇಗ ಆಗುತ್ತೆ, ಚೆನ್ನಾಗಾಗತ್ತೆ. ನೀವು ತಿಂದಿರೋ ಆಹಾರ ಆ್ಯಕ್ಚುಲಿ ವೇಸ್ಟ್ ಆಗೋದಿಲ್ಲ. ಸೊ ಇದು ಮಾಡಬೇಕಾದ್ರೆ ಏನು ಮಾಡಿ ಅಂದರೆ, ದಯವಿಟ್ಟು ಈ ಹಾರ್ಡ್ ಫುಡ್ಡು, ನಾನ್ ವೆಜ್ಜು, ಚಪಾತಿ ಮತ್ತು ಬ್ರೆಡ್ಡು, ಬೇಕ್ರಿ ಐಟಮ್ಸು, ಜಂಕ್ ಫುಡ್ಸು ಅದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು 20 ದಿನ. ನಿಮ್ಮ ಹೊಟ್ಟೆಗೂ ಇಂಟೆಸ್ಟೈನ್ಗೂ ಸ್ವಲ್ಪ ರೆಸ್ಟ್ ಕೊಡಿ. ಖಂಡಿತ ನೀವು ಇದರಿಂದ ಉಪಯೋಗಗಳನ್ನ ಪಡ್ಕೋತೀರಾ. ನಿಮಗೆ ಕಾಣಿಸುತ್ತೆ, ನಿಮ್ಮ ದೇಹದಲ್ಲಿ ನಿಮಗೆ ಬದಲಾವಣೆಗಳು ಕಾಣಿಸುತ್ತೆ. ಈ ವಿಚಾರ ನಿಮಗೆ ಇಷ್ಟವಾದಕ್ಕಿದ್ದರೆ ಈ ಮೆಸೇಜನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು.